ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಧರ್ಮಸ್ಥಳ ಎಸ್ಐಟಿ ತನಿಖೆ ಭಾಗವಾಗಿ ಅರೆಸ್ಟ್ ಆಗಿರುವಂತಹ ಚಿನ್ನಯ್ಯ ದೂರುದಾರನಾಗಿ ಸಾಕ್ಷಿದಾರನಾಗಿ ಆ ನಂತರದ ಬೆಳವಣಿಗೆಗಳಲ್ಲಿ ಆತನು ಸಹ ಆರೋಪಿ ಸ್ಥಾನಕ್ಕೆ ಹೋಗಬೇಕಾದಂತಹ ಅನಿವಾರ್ಯತೆಯಲ್ಲಿ ಆತನನ್ನು ಬಂಧಿಸಿ ಎಸ್ಐಟಿ ಅವರು ಶಿವಮೊಗ್ಗ ಜೈಲಿನಲ್ಲಿ ಲಾಕ್ ಮಾಡಿ ಇಟ್ಟಿದ್ದಾರೆ. ಬಟ್ ಆತನಿಗೆ ಬೇಲ್ ಸಿಕ್ಕಿದೆ. ಬೇಲ್ ಸಿಕ್ಕು 10 ದಿನ ಆದರೂ ಸಹ ಇನ್ನೂ ಸಹ ಜೈಲಲ್ಲೇ ಇದ್ದಾನೆ. ಜೈಲಿಂದ ಹೊರಗಡೆ ಬರಬೇಕಾದ್ರೆ ಇಬ್ಬರ ಶ್ಯೂರಿಟಿ ಬೇಕು. ಆ ಇಬ್ಬರು ಸಿಗ್ತಾ ಇಲ್ಲ ಅನ್ನುವಂಥದ್ದು ಮಾಹಿತಿ. ಸಿಗ್ತಾ ಇಲ್ವಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅನ್ನೋದಕ್ಕೆ ಅನುಮಾನ ಮೂಡೋ ರೀತಿಯಲ್ಲಿ ಇವತ್ತು ಚಿನ್ನಯ್ಯ ಕೋರ್ಟಿಗೆ ಸಲ್ಲಿಸಿರುವಂತಹ ಒಂದು ಮನವಿ ಇದೆಯಲ್ಲ, ಅದು ಸಾಕಷ್ಟು ಅನುಮಾನಗಳನ್ನು ಮೂಡಿಸುತ್ತೆ. ಆತನಿಗೆ ಶ್ಯೂರಿಟಿ ಸಿಗ್ತಾ ಇಲ್ವಾ ಅಥವಾ ಶ್ಯೂರಿಟಿ ಸಿದ್ಧ ಇದ್ರೂ ಸಹ ಜೈಲಿಂದ ಹೊರಗಡೆ ಬರೋದಕ್ಕೆ ಹೆದರ್ತಿದ್ದಾನ ಅಂತ. ಏನು ಆತನ ಮನವಿ ಕೋರ್ಟಿಗೆ ಸಲ್ಲಿಸಿರೋದು ಅಂದ್ರೆ, ನನಗೆ ಜೀವ ಬೆದರಿಕೆ ಇದೆ, ನನಗೆ ರಕ್ಷಣೆ ಬೇಕು, ಹೊರಗಡೆ ಬಂದ್ರೆ ನನ್ನನ್ನ ಕೊಲ್ಲುವ ಸಾಧ್ಯತೆ ಇದೆ ಅಥವಾ ನನ್ನ ಮೇಲೆ ದಾಳಿಯಾಗುವ ಸಾಧ್ಯತೆ ಇದೆ, ನನಗೆ ರಕ್ಷಣೆ ಬೇಕು ಅಂತ ಕೇಳಿದ್ದಾನೆ. ಒಂದು. ಇನ್ನೊಂದು, ಪೊಲೀಸ್ ಸ್ಟೇಷನ್ಗೆ ಆಗಾಗ ಹೋಗಿ ಮುಖ ತೋರಿಸಿ ಸಹಿ ಹಾಕಿ ಬರಬೇಕು ಅನ್ನುವಂತಹ ಷರತ್ತಿದೆಯಲ್ಲ, ಅದರಿಂದ ನನಗೆ ವಿನಾಯಿತಿ ಕೊಡಿ ಅಂತ. ಅದಕ್ಕೂ ಸಹ ಆತ ಕಾರಣ ಕೊಡ್ತಿರುವಂತಹ ಕಾರಣ ಸುರಕ್ಷತೆ ಕಾರಣ. ಸುರಕ್ಷತೆ ಮಾತ್ರನಾ? ಅದನ್ನ ನಾವು ಉತ್ತರಿಸ್ಕೋಬೇಕು. ನಮಗೆ ನಾವೇ ಅದಕ್ಕೆ ಉತ್ತರ ಕಂಡುಕೊಳ್ಬೇಕು ಅಂದ್ರೆ ನಾವು ಚಿನ್ನಯ್ಯ ಬಂಧನ ಅದ ಆರಂಭಕ್ಕೆ ಹೋಗಬೇಕು. ಬಂಧನ ಅಲ್ಲ. ಚಿನ್ನಯ್ಯ ಒಬ್ಬ ದೂರುದಾರನಾಗಿ ಬಂದಿದ್ನಲ್ಲ, ಆ ನಂತರ ಎಸ್ಐಟಿ ರಚನೆ ಆಯ್ತಲ್ಲ, ಆ ಸನ್ನಿವೇಶಕ್ಕೆ ಹೋದಾಗ ಯಾವಾಗ ಆತ ಇಂತಿಂತಹ ಜಾಗಗಳಲ್ಲಿ ಹೂತಿಟ್ಟಿದ್ದೀನಿ ಅಂತ ಪಾಯಿಂಟ್ಗಳನ್ನು ಗುರುತು ಮಾಡಿ ಅಲ್ಲಿ ಉತ್ಖನನ ಕಾರ್ಯ ನಡೀತಿರ್ಬೇಕಾದ್ರೆ ಒಂದು 4-5 ದಿನಗಳ ನಂತರ ಒಂದು ಆರೋಪ ಮಾಡಿದ್ದ. ಎಸ್ಐಟಿ ಅಧಿಕಾರಿಯಾಗಿರುವಂತಹ ಮಂಜುನಾಥ್ ಗೌಡ ಅನ್ನುವಂಥವರು, ಇನ್ಸ್ಪೆಕ್ಟರ್ ಆಗಿರುವಂಥವರು, ನನಗೆ ಬೆದರಿಕೆ ಹಾಕ್ತಿದ್ದಾರೆ, ಕಂಪ್ಲೇಂಟ್ ವಾಪಸ್ ತಗೋಬೇಕು ಅಂತ ಬೆದರಿಕೆ ಹಾಕ್ತಿದ್ದಾರೆ, ನೀನು ಯಾರ ವಿರುದ್ಧ ನಿಂತಿದ್ಯಾ ಅನ್ನೋದು ನಿನಗೆ ಅರಿವಿದೆಯಾ ಅಂತ ಬೆದರಿಕೆ ಹಾಕ್ತಿದ್ದಾರೆ, ಮತ್ತು ನಿನಗೇ ಸಮಸ್ಯೆ ಆಗುತ್ತೆ ಅಂತ ಹೆದರಿಸ್ತಿದ್ದಾರೆ ನನ್ನ ಅಂತ ಚಿನ್ನಯ್ಯ ದೂರು ಕೊಟ್ಟಿರ್ತಾನೆ. ಸೊ ಅದನ್ನ ಈಗ ನೀವು ಲಿಂಕ್ ಮಾಡ್ಕೊಳ್ಳುವುದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಹಿ ಮಾಡಿ ಬರ್ತಾ ಇರಬೇಕು ಅನ್ನುವಂತಹ ಕೋರ್ಟಿನ ಷರತ್ತಿದೆಯಲ್ಲ, ಅದರ ಹಿಂದೆ ಹೊರಗಡೆ ಬಂದ್ರೆ ನಾನು ಪದೇ ಪದೇ ನನ್ನ ಜೀವಕ್ಕೆ ಆಪತ್ತಿದೆ ಅಂತ ಅನ್ನೋದು ಒಂದೇ ಮಾತ್ರ ಅಲ್ಲ, ಪೊಲೀಸ್ ಸ್ಟೇಷನ್ ಅಲ್ಲಿ ಹೋದಾಗ ಸಹ ಇವನ ಮೇಲೆ ಏನು ನಡೆಯಬಹುದು, ಪೊಲೀಸರ ನಡವಳಿಕೆ ಹೇಗಿರುತ್ತೆ, ದೊಡ್ಡವರ ಕೈಯಲ್ಲೇ ಇದೆಯಲ್ಲ ಪೊಲೀಸರು ಆಲ್ಮೋಸ್ಟ್ ಅನ್ನೋ ರೀತಿಯಂತಹ ಬೆಳವಣಿಗೆಗಳನ್ನು ಇತ್ತೀಚೆಗೆ ನೋಡಿದೀವಲ್ಲ. ಏನ್ ನೋಡಿದ್ವಿ? ಒಬ್ರಲ್ಲ ಇಬ್ಬರು ದೂರು ಕೊಟ್ರು ಚಿನ್ನಯ್ಯನ ನಂತರ. ಚಿಕ್ಕ ಕೆಂಪಮ್ಮ ಯಾರು ಸೌಜನ್ಯನ ಕಿಡ್ನಾಪ್ ಮಾಡಿದ್ದನ್ನ ನಾನು ಕಣ್ಣಾರೆ ಕಂಡಿದ್ದೀನಿ ಅಂತ ಹೇಳಿದ್ರಲ್ಲ, ಆ ಸಾಕ್ಷಿ ಎಸ್ಐಟಿ ಕಚೇರಿಗೆ ಹೋದಾಗ ಆ ನಂತರ ಆಕೆ ಮಾಡಿದಂತಹ ಒಂದು ದೂರಿದೆಯಲ್ಲ, ಮಾಡಿದ ಆರೋಪಗಳಿದಾವ, ನನ್ನನ್ನ ಕೆಟ್ಟದಾಗಿ ನಡೆಸ್ಕೊಂಡ್ರು, ಬೆದರಿಸಿದರು, ಬೆದರಿಕೆ ಧ್ವನಿಯಲ್ಲಿ ಮಾತಾಡಿದ್ರು, ಕೆಟ್ಟ ಮಾತುಗಳನ್ನು ಆಡಿದ್ರು, ಕ್ಯಾಮ್ರಾ ಆನ್ ಮಾಡಿದ್ದಾಗ ಚೆನ್ನಾಗಿ ಮಾತಾಡಿಸಿದ್ರು, ಕ್ಯಾಮ್ರಾ ಆಫ್ ಆದ ತಕ್ಷಣ ನನ್ನ ಮೇಲೆ ದೌರ್ಜನ್ಯ ಭರಿತ ಧ್ವನಿಯಲ್ಲಿ ಮಾತನಾಡಿದ್ರು. ಅಷ್ಟೇ ಅಲ್ಲ, ನಾನು ಓದದೇನೆ ನನ್ನದು ಅಂತ ಹೇಳಲಾಗುವಂತಹ ಸ್ಟೇಟ್ಮೆಂಟ್ಗೆ ಇವರು ಸಹಿ ತಗೊಂಡಿದ್ದಾರೆ. ರಾತ್ರಿ ತಡ ಆಗಿತ್ತು, ನಾಳೆ ಬಂದು ಓದಿ ಸಹಿ ಮಾಡ್ತೀನಿ ಅಂದ್ರೆ ಬಿಡ್ಲಿಲ್ಲ, ಸಹಿ ಮಾಡಿಯೇ ಹೋಗಬೇಕು ಅಂತ ಪಟ್ಟು ಹಿಡಿದು ನಾನು ಓದದೇನೆ ಸಹಿ ಮಾಡುವಂತೆ ಮಾಡಿದ್ರು, ಹೀಗಂತ ಚಿಕ್ಕ ಕೆಂಪಮ್ಮ ದೂರು ಕೊಟ್ರು. ಆ ನಂತರ ಜಯಂತ್ ಟಿ ಜಯಂತ್ ಟಿ ಸಹ ಅದೇ ಆರೋಪ ಮಾಡಿದ್ರು, ಅದನ್ನು ಮೀರಿದ ಆರೋಪ ಮಾಡಿದ್ರು. ನಾನು ತನಿಖೆಗೆ ಅಥವಾ ತನಿಖೆಯ ವಿಚಾರವಾಗಿ ವಿಚಾರಣೆಗೆ ಹೋದಾಗ ಎಸ್ಐಟಿ ಕಚೇರಿಯಲ್ಲಿ ಎಸ್ಐಟಿ ಅಧಿಕಾರಿಗಳೇ ನನ್ನ ಮೇಲೆ ಹಲ್ಲೆ ಮಾಡಿಸಿದರು, ನನ್ನನ್ನ ಬೆದರಿಸಿದರು, ಕೆಟ್ಟ ಕೊಳಕ ಭಾಷೆಯಲ್ಲಿ ನನ್ನನ್ನ ಬೈದರು, ನನ್ನ ಕುಟುಂಬವನ್ನು ಸಹ ಬೆದರಿಸಿದ್ದಾರೆ, ಚಿನ್ನಯ್ಯನನ್ನೇ ಬಳಸಿ ನನ್ನ ಮೇಲೆ ಹಲ್ಲೆ ಮಾಡಿಸಿದ್ದಾರೆ. ಇಷ್ಟು ಆರೋಪಗಳನ್ನ ಜಯಂತ್ ಟಿ ಅನ್ನುವಂಥವ್ರು ಮಾಡಿದ್ರು. ಸೊ ಎಲ್ಲ ಇರಬೇಕಾದ್ರೆ ಚಿನ್ನಯ್ಯ ಪೊಲೀಸ್ ಸ್ಟೇಷನ್ಗೆ ಆಗಾಗ ಹೋಗಿ ಸಹಿ ಮಾಡಕ್ಕೆ ಹೋಗೋದಕ್ಕೆ ಆತನಿಗೆ ಧೈರ್ಯ ಸಾಲ್ತಿಲ್ವಾ? ಆ ಪ್ರಶ್ನೆಯೂ ಸಹ ಬರುತ್ತೆ. ಇನ್ನು ಇಬ್ಬರು ಶ್ಯೂರಿಟಿ ಬೇಕು ಅನ್ನುವಂಥದ್ದು ಇದೆಯಲ್ಲ, ಅದೇನು ಸುಲಭದ ಮಾತಲ್ಲ. ಯಾಕಂದ್ರೆ ಇದು ಹೈ ಪ್ರೊಫೈಲ್ ಕೇಸ್, ಮತ್ತೆ ಅಲ್ಲಿ ಯಾರ ವಿರುದ್ಧ ಇರುವಂತಹ ಕೇಸ್ ಇದು? ದೊಡ್ಡವರು, ಧಣಿಗಳು, ರಿಪಬ್ಲಿಕ್ ಆಫ್ ಧರ್ಮಸ್ಥಳದ ಇನ್ಚಾರ್ಜ್
ಒಂದು ರೀತಿ ಅಲ್ಲಿನ ಪ್ರೈಮ್ ಮಿನಿಸ್ಟರ್ ಇದ್ದಂಗೆ. ಯಾಕೆಂದ್ರೆ ಇಲ್ಲಿನ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿ, ಉಪಮುಖ್ಯಮಂತ್ರಿ ಆದಿಯಾಗಿ ಮಿನಿಸ್ಟರ್ಗಳೇ ಹೋಗಿ ಕಾಲಿಗೆ ಬಿದ್ದು ಬರ್ತಾರಲ್ಲ, ನಾಚಿಕೆ ಇಲ್ಲದೆ. ತನಿಖೆ ಮುಗಿಯೋವರೆಗಾದ್ರೂ ಅವರ ಭಕ್ತಿಯನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋಕೆ ಆಗ್ತಾ ಇಲ್ವಲ್ಲ ಅವ್ರ ಯೋಗ್ಯತೆಗೆ. ಆ ಕಾರಣಕ್ಕೇನೆ ಆ ವ್ಯಕ್ತಿಯ ವಿರುದ್ಧ ನಿಂತಿರುವ ವ್ಯಕ್ತಿಗೆ ಬೇಲ್ ಕೊಡೋದಕ್ಕೆ, ಶ್ಯೂರಿಟಿ ಕೊಡೋದಕ್ಕೆ ಧೈರ್ಯ ಎಲ್ರಿಗೂ ಬರಲ್ಲ. ಬರುವವರ ಬಳಿ ಶ್ಯೂರಿಟಿಗೆ ಬೇಕಾದಂತಹದ್ದು ಜಮೀನು, ಸರ್ಕಾರಿ ಉದ್ಯೋಗನ ಇರುವ ಸಾಧ್ಯತೆ ಇರಲ್ಲ. ಹಾಗಾಗೇನೆ ಆತನಿಗೆ ಇನ್ನೂ ಶ್ಯೂರಿಟಿ ಸಿಕ್ಕಿಲ್ವಾ, ಅದು ಸಹ ಇದೆ. ಸೊ ಇದೆಲ್ಲವೂ ಸಹ ಕಲಸು ಮೇಲೋಗರ. ಒಂದು, ಆತ ಜೀವ ಭಯಕ್ಕೆ, ಜೀವ ಬೆದರಿಕೆ ಇದು ಅನ್ನೋ ಕಾರಣಕ್ಕೆ ನಾನು ಬೇಲಿಗೆ ಹಾಕಲ್ಲ ಅಂತಿದ್ದ ಆರಂಭದಲ್ಲಿ. ಆನಂತರ ಬೇಲಿಗೆ ಹಾಕದ, ಬೇಲು ಸಿಕ್ತು. ಆದ್ರೆ ಜೀವ ಬೆದರಿಕೆ ಇದೆ ಅನ್ನೋ ಕಾರಣಕ್ಕೇನೆ ಆತ ಶ್ಯೂರಿಟಿ ಸಿದ್ಧ ಇದ್ರೂ ಸಹ ಜೈಲಲ್ಲಿ ಉಳ್ಕೊಂಡಿದ್ದಾನ, ಅಥವಾ ಶ್ಯೂರಿಟಿ ಕೊಡೋದಕ್ಕೆ ಯಾರು ಮುಂದೆ ಬರ್ತಿಲ್ಲ. ಶ್ಯೂರಿಟಿ ಕೊಟ್ಟು ಆತಂದ ಬಾಂಡ್ ಎಲ್ಲ ಆಗಿ ಬಿಡುಗಡೆ ಆದರೂ ಸಹ ಆತ ಎಷ್ಟು ಸುರಕ್ಷಿತ, ಆತನಿಗೆ ರಕ್ಷಣೆ ಕೊಡಬೇಕಾದಂತಹ ಜವಾಬ್ದಾರಿ ಯಾರ್ದು? ಅದಕ್ಕಾಗಿ ಆತ ಈಗ ಕೋರ್ಟಿನ ಮೊರೆ ಹೋಗಿದ್ದಾನೆ. ಕೋರ್ಟ್ ಏನಾದರೂ ರಕ್ಷಣೆ ಕೊಡಲೇಬೇಕು ಅಂತ ಆದೇಶ ಕೊಟ್ರೆ ಪೊಲೀಸರು ಆತನಿಗೆ ರಕ್ಷಣೆ ಒದಗಿಸಬೇಕಾಗತ್ತೆ. ಆದೇಶ ಬರದೇ ಹೋದ್ರೆ, ಆ ರೀತಿಯ ಸನ್ನಿವೇಶ ಇಲ್ಲ ಅಂತ ಕೋರ್ಟ್ ಅನ್ಕೊಂಡು ನಿಮಗೆ ಆ ರೀತಿ ವಿಶೇಷ ರಕ್ಷಣೆ ಕೊಡೋದಕ್ಕೆ ಸಾಧ್ಯ ಇಲ್ಲ, ಮತ್ತು ಪೊಲೀಸ್ ಸ್ಟೇಷನ್ಗೆ ಕರೆದಾಗೆಲ್ಲ ಹೋಗಬೇಕು, ಅಥವಾ ನಿಗದಿತ ಅವಧಿಗೆ ಹೋಗಿ ಸಹಿ ಮಾಡಿ ಬರ್ತಿರ್ಬೇಕು, ಮುಖ ತೋರಿಸಿ ಬರ್ತಿರ್ಬೇಕು ಅನ್ನುವ ಆದೇಶವನ್ನ ಹಾಗೆ ಕಂಟಿನ್ಯೂ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಚಿನ್ನಯ್ಯ ಏನಾಗಬಹುದು? ಆ ಭಯ ಸಹ ಚಿನ್ನಯ್ಯನಿಗೆ ಮಾತ್ರ ಅಲ್ಲ, ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಪ್ರತಿಯೊಂದು ಘಟನೆ, ಅತ್ಯಾಚಾರ, ಅನಾಚಾರ, ಕೊಲೆ, ಆತ್ಮಹತ್ಯೆ, ಶವಗಳು, ಇದೆಲ್ಲದರ ವಿಚಾರವಾಗಿ ನ್ಯಾಯ ಸಿಗಬೇಕು, ಸತ್ಯ ಜನಕ್ಕೆ ಗೊತ್ತಾಗಬೇಕು ಅಂತ ಕಾಯ್ತಿರುವಂತಹ ಪ್ರತಿಯೊಬ್ಬರದ್ದು ಸಹ ಭಯ ಅದು. ಚಿನ್ನಯ್ಯನಿಗೆ ಏನಾದರೂ ಆಗ್ಬಿಡುತ್ತಾ ಅನ್ನುವಂಥದ್ದು. ಸೊ ನಮಗೇ ಅಷ್ಟು ಭಯ ಇರಬೇಕಾದ್ರೆ ಚಿನ್ನಯ್ಯನಿಗೆ, ಖುದ್ದು ಅವನ ಜೀವಕ್ಕೆ ಅವನಿಗೆ ಭಯ ಇದ್ದೇ ಇರುತ್ತೆ. ಸೊ ಕಾರಣ ಏನೇನೋ ಇರಬಹುದು. ಅವನ ಜೀವ ಭಯಕ್ಕೆ ಹೆದರ್ಕೊಂಡು ಹೊರಗಡೆ ಬರದೇ ಇರ್ತಿರ್ಬೋದು, ಅಥವಾ ಶ್ಯೂರಿಟಿ ಕೊಡೋದಕ್ಕೆ ಯಾರಿಗೋ ಧೈರ್ಯ ಸಾಲ್ತಾ ಇಲ್ಲದೆ ಇರ್ಬೋದು, ಇನ್ನೇನು ಬೇಕಾದ್ರೆ ಆಗಿರ್ಬೋದು. ಬಟ್ ಈಗ ಹಾಗಾದ್ರೆ ಏನು ಮುಂದಕ್ಕೆ? ಸರ್ಕಾರ ಈಗಲಾದರೂ ನಿಯತ್ತಾಗಿ ನಡೆದುಕೊಳ್ಳಬೇಕು, ಚಿನ್ನಯ್ಯನಿಗೆ ಸೂಕ್ತ ರಕ್ಷಣೆ ಒದಗಿಸಿಕೊಡಬೇಕು, ಮತ್ತು ತಪ್ಪು ಯಾರೇ ಮಾಡಿದ್ರು, ಎಷ್ಟೇ ದೊಡ್ಡ ವ್ಯಕ್ತಿ ಅಥವಾ ಎಷ್ಟೇ ಚಿಕ್ಕ ವ್ಯಕ್ತಿಯಾಗಿದ್ರು, ಮುಲಾಜಿಲ್ಲದೆ ಶಿಕ್ಷೆಗೆ ಒಳಪಡಿಸುವಂತಹ ಮನಸ್ಥಿತಿಗೆ ಸರ್ಕಾರ ಬರಬೇಕು. ತಮ್ಮ ಭಕ್ತಿ ಗುಲಾಮಗಿರಿಯನ್ನ ಪಕ್ಕಕ್ಕಿಟ್ಟು ನಡೆದುಕೊಳ್ಳಬೇಕು. ಅದು ಸಾಧ್ಯ ಇದೆಯಾ? ಸದ್ಯದ ಸನ್ನಿವೇಶದಲ್ಲಿ ಕಾಣ್ತಿಲ್ಲ. SIT ಅಂತಿಮ ವರದಿ, ಅಂತಿಮ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದೆಯಂತೆ. ಸೊ ನಾನು ಮೊನ್ನೆನೇ ಹೇಳಿದ್ದೆ, ಇಟ್ ಕುಡ್ ಬಿ ಎಲ್ಲ ಸತ್ಯ, ಎಲ್ಲ ನ್ಯಾಯ ಧರ್ಮಸ್ಥಳದಲ್ಲಿ ಸಮಾಧಿಯಾಗಿ ಅವರಿಗೆ, ದೊಡ್ಡವರಿಗೆ, ದಣಿಗಳಿಗೆ ಕ್ಲೀನ್ ಚಿಟ್ ಕೊಟ್ಟು ನೆಮ್ಮದಿಯಾಗಿ ಮತ್ತೊಮ್ಮೆ ಹೋಗಿ ಕಾಲು ಮುಗಿದು ಕೈ ಕಟ್ಕೊಂಡು ನಿಂತ್ಕೊಂಡು ಬರ್ತಾರೇನೋ ಈ ಸರ್ಕಾರದವರು ಅಂತ ಅನ್ನಿಸ್ತಾ ಇದೆ. ನೋಡೋಣ ಏನೇನಾಗುತ್ತೆ ಅಂತ. ಎನಿ ಡೆವಲಪ್ಮೆಂಟ್ಸ್ ನಾನು ನಿಮ್ಮ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾನೆ ಇರ್ತೀನಿ. ಸೊ ನೋಡ್ತಾ ಇರಿ ಸಮಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.